ಇದು ನಮ್ಮ ಯಳಂದ್ರನ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ನೋಡಿದನ್ನ ಮಧ್ಯಾಹ್ನದ ಊಟಕ್ಕೆ ತಂಗ್ಳು ಇಡ್ಲಿ ಕೊಡ್ತಾವ್ರ. ಇಲ್ಲಿ ನೋಡಿ ಈ ಅನ್ನ ಮುಗ್ಲು ಅಷ್ಟನ ಸಾರು ಮಾತ್ರ ಮೆಣಸಿನ ಪುಡಿ ಸಾರ್ನಾಗದ. ನಾನು ಈ ವಿಡಿಯೋ ಯಾಕೆ ಮಾಡ್ತಾನೆ ಅಂದ್ರೆ ನಾವು ಜಾಗೃತಿ ಮೂಡಿಸೋ ಲೆಕ್ಕದಲ್ಲಿ ಒಂದಷ್ಟು ವಿಡಿಯೋಗಳು ಮಾಡ್ತೀವಿ. ತುಂಬಾ ಹೊಟ್ಟೆ ಸ್ಥಿತಿ ಇವತ್ತು ನಮ್ಮ ಯಳಂದ್ರಲ್ಲಿ ಇಂದಿರಾ ಕ್ಯಾಂಟೀನ್ ಉಣ್ಣ ಮೂಲಕ ಬಂದ್ರೆ ಎಂತ ಅನ್ಯಾಯ ಅಂದ್ರೆ ಸ್ವಾಮಿ ನಿಮ್ಗೆ ಯಾರಿಗೂ ಮಾನ ಮರದಿಲ್ವ ಸ್ವಾಮಿ? ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳಾಗಿರ್ಲಿ ಅಥವಾ ಅಧಿಕಾರಿಗಳು ಯಾರ್ಯಾರಾಗಿರ್ಲಿ, ನಾನು ಅನ್ನದ ಮೇಲೆ ದುರಂಕಾರ ಆಡ್ತಾ ಇಲ್ಲ. ನಿಜವಾಗಿ ನಿಮ್ಗೆ ಮನ್ಸಂತು ಮಾಡೋದು ಇದ್ರೆ ಅಧಿಕಾರಿಗಳೇ, ಈ ಊಟನ ನಾಯಿಗಳ ಮೇಲೆ ಬೀದಿ ನಾಯಿಗಳು ಅದು ತಿನ್ನಲ್ಲ, ಆದ್ರೆ ನಾವು ತಿಂತೀವಿ. ನಾವು ನಾಯಿಗಳ ಲೆಕ್ಕಿವಿ. ಈಗ ಇದನ್ನ ತಿಂದ ಮೇಲೆ ಸರ್ಕಾರದವರು ಸಿದ್ದರಾಮಯ್ಯ ಸರ್ಕಾರ ತುಂಬಾ ಜನಕ್ಕೆ ಅನುಕೂಲ ಆಗಲಿ, ಹೊಸ್ಕದಿರೋ ಉನ್ನತ ಸಿಕ್ಲಿ ಅಂತ ಮಾಡ್ತಾವ್ರೆ. ಆದ್ರೆ ಯಾವುದು ಫಲಪ್ರದಾಯಕ ಐತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 2-3 ದಪ್ಪ ಬಿಟ್ಟು ಚೆನ್ನಾಗಿ ಮಾಡೋದು. ನಮ್ಮ ಯಳಂದೂರಂತ ಮೋಸ ಯಾವ್ದೂ ಇಲ್ಲ. ಇದನ್ನ ಕೇಳೋರು ಇಲ್ಲ, ಯಾರು ದಿಕ್ಕೇ ಇಲ್ಲ. ಅನ್ನ ಉಂಟಿದಾಗ ಅಂಗ್ಲತ್ತಂದ್ರೆ ಬೆಟ್ರ ಸಿಗಕಂದ್ರೆ ಯಾನ್ ಕುಡ್ದರು, ಯಾವ ನೀರು ಕುಡ್ದರು? ಇಲ್ಲಿ ನೀರೇ ಬರ್ತೀವಲ್ಲ, ಯಾವ ನೀರು ಕುಡ್ದರು ಸ್ವಾಮಿ? ಹೇಳಪ್ಪ ನೀವೇ. ನಾವು ಸುಳ್ಳು ಹೇಳ್ತಾ ಇಲ್ಲ, ಬಂದು ನೋಡ್ಬೇಕು. ಇವತ್ತು ಡಿ ಸಿ ಅವರಾಗ್ಲಿ ಯಾವ ಅಧಿಕಾರಿ ಸಂಬಂಧಪಟ್ಟರೆ ಯಾರು ರಾಜ್ಯ ಸರ್ಕಾರದವ್ರು ಬಂದು ನೋಡ್ಬೇಕು. ಇದನ್ನ ಎಲ್ಲ ಕೆಟ್ಟಾಗಿ ಎಲ್ಲ ಕಳೆದು ಹೆಂಗ್ ಬಿಸಾಕಾರ ನೋಡಿ. ಇದನ್ನ ನೀರಿನದ ಇದೇನು ಪ್ರಯೋಜನ? ಅಯ್ಯಪ್ಪ ನೋಡ್ಯಪ್ಪ, ಇಡ್ಲಿ, ಕೇಸರಿ ಬಾತು, ರೈಸ್ ಬಾತು, ರಾಗಿ ಮುದ್ದೆ, ಫಲ ಅದು ಎಂತೆಂತಂದ ಹಾಕಾರ. ಇದು ಮಾಡಿದಾರ ನಿಜವಾ? ಮದ್ದೊಂದು ಊಟಕ್ಕೆ ಇಲ್ಲಿ ತಂಗ್ಳು ಇಡ್ಲಿ ಕೊಡ್ತು ಕೂತಾರ. ಇದು ಇಂದಿರಾ ಕ್ಯಾಂಟೀನು, ಇದು ಪರಿಸ್ಥಿತಿ.